ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಒಂದು ಅದ್ಭುತವಾದಂಥ ನಿಮ್ಮ ಇಷ್ಟಾರ್ಥಗಳೆಲ್ಲ ತೀರಿಸುವಂಥ, ಬೇಗ ಕಾರ್ಯಗಳು ಸಾಧನೆ ಆಗುವಂಥ, ಅಥವಾ ಸಾಧಕರು ಯಾರು ಇದ್ದರೆ ನಮಗೆ ವಿಘ್ನಗಳಾಗ್ತಾ ಇದ್ದಾವೆ, ನಮಗೇನು ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ, ಅಥವಾ ಮನಸ್ಸು ಒಂದು ಕಡೆ ಕೂರ್ತಿಲ್ಲ, ಅಥವಾ ವಿದ್ಯೆಗಳು ಕಲಿಯೋಕ್ಕಾಗ್ತಾ ಇಲ್ಲ, ವಿದ್ಯೆ ಅನ್ನೋದೇ ನಮ್ಗೆ ಆಗ್ತಾಯಿಲ್ಲ, ನಾವು ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾಯಿದ್ದೀವಿ, ಸಾಕಷ್ಟು ಕರೆಗಳು ಮಾಡ್ತಾರೆ. 5 ವರ್ಷ ಆಯಿತು, 8 ವರ್ಷ ಆಯಿತು, 10 ವರ್ಷ ಆಯಿತು, ಸಾಕಷ್ಟು ಹಣಗಳನ್ನ ಕಳ್ಕೊಂಡಿದ್ದೀವಿ, ಆದರೆ ವಿದ್ಯೆ ನಾವು ಕಲಿಯೋಕ್ಕೆ ಸಾಧ್ಯ ಆಗಲೇ ಇಲ್ಲ. ವಿಘ್ನಗಳು ಭಾಳ ಆಗ್ತಾಯಿದ್ದಾವೆ. ಮತ್ತು ಕೆಲವೊಂದು ನಮಗೆ ಭಾಳ ಶ್ರದ್ಧಾಭಕ್ತಿಯಿಂದ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಭಾಳ ಸುಲಭವಾಗಿ ನಮ್ಮ ಕೆಲಸಗಳೆಲ್ಲ ಆಗುವಂಥದ್ದು, ಅಥವಾ ನಮ್ಮ ಕೆಲಸಗಳನ್ನೆಲ್ಲ ಮಾಡಿಕೊಡೋ ಅಂಥದ್ದು. ಮತ್ತು ನಾವು ಜಾಸ್ತಿ ಮಡಿ ಇಂಥವೆಲ್ಲ ಮಾಡಲಿಕ್ಕೆ ಕಷ್ಟ ಇರುತ್ತೆ. ಆ ಮಡಿ ಇಲ್ಲದೆ ಮಾಡಿರೋ ಅಂಥದ್ದು ಯಾವುದಾದ್ರು ಇದ್ದರೆ ಕೊಡಿ ಅಂತ ಸಾಕಷ್ಟು ನಮ್ಮ ವೀಕ್ಷಕರು ಕೇಳ್ತಾ ಇರ್ತೀರ. ಹಂಗಾಗಿ ಇವತ್ತು ಆ ಒಂದು ನಿಮಗೆ ಯಾವುದೇ ತೊಂದರೆ ಇಲ್ದಾಗೆ ನೀವು ಹೇಗಿರ್ತೀರೋ ಹಾಗೆ ಏನು ತಿಂದರೂ ಪರವಾಗಿಲ್ಲ, ಏನೇ ತಿಂತಾಯಿದ್ದೀವಿ ಪರವಾಗಿಲ್ಲ, ಇದಕ್ಕೆ ಯಾವುದೇ ರೀತಿ ಶ್ರದ್ಧೆ ಇಲ್ಲ, ಶ್ರದ್ಧೆ ಅಲ್ಲ, ಶುದ್ಧವಾಗಿರಬೇಕಾಗಿಲ್ಲ, ಯಾವುದೇ ಶುದ್ಧ ಬೇಕಾಗಿಲ್ಲ, ಸ್ನಾನ ಬೇಕಾಗಿಲ್ಲ, ಮಡಿ ಇಲ್ಲ, ಯಾವುದೇ ರೀತಿ ಇಲ್ಲದೆ ನೀವು ಸಿದ್ಧಿ ಮಾಡ್ಕೊಳ್ಳೋ, ಸಾಧನೆ ಮಾಡ್ಕೊಳ್ಳೋದು ಒಂದು ಉಚ್ಚಿಷ್ಟ ಗಣಪತಿ. ಇದು ಸಾಕಷ್ಟಿದ್ದಾರೆ. ಉಚ್ಚಿಷ್ಟ ಗಣಪತಿ, ಉಚ್ಚಿಷ್ಟ ಮಾತಂಗಿ, ಮತ್ತು ಇನ್ನು ಕೆಲವರು ಭೈರವರು, ಕಾಲಭೈರವರು, ಕಾಳಿ, ಚಿನ್ನಂಗಿ, ಮಾತಂಗಿ, ಇವರೆಲ್ಲ ಇದೇ ರೀತಿಯಲ್ಲೇ ಇವ್ರದ್ದು ಮಾಡಿದಾಗ ನಿಮಗೆ ಅನೇಕವಾಗಿ ಸಕಲ ಇಷ್ಟಾರ್ಥಗಳು ನೋಡಿ. ನಾವು ಎಷ್ಟು ಕಷ್ಟಪಟ್ಟು ಶ್ರದ್ಧಾಭಕ್ತಿಯಿಂದ ಸ್ನಾನ ಮಡಿ ಅಂದ್ಕೊಂಡು ಮಾಡ್ತೀವಿ. ಈ ಒಂದು ಭಾಗ ಆದರೆ ಇದು ಯಾವುದೇ ಮಡಿ ಮೈಲಿಗೆ ಇಲ್ಲದೆ ಮಾಡೋ ಅಂಥದ್ದು. ಮಡಿ ಬೇಡ, ಮೈಲಿಗೆ ಬೇಡ, ಏನಾರು ಇರಲಿ, ಹೇಗಾರು ಇರಲಿ ಮಾಡೋ ಅಂಥದ್ದು. ಇನ್ನೂ ಒಂದು ನಿಮಗೆ ಇಷ್ಟವಾದದ್ದು ಅಂದರೆ ಇದು ಸ್ನಾನ ಮಾಡದೆ ಅಲ್ಲುಜ್ಜದೇ ಮಾಡೋ ಅಂಥದ್ದು. ಖುಷಿ ಆಯ್ತಲ್ವಾ? ಸದ್ಯಕ್ಕೆ ಇದೊಂದು ಆಯ್ತಪ್ಪ, ನಮ್ಗೆ ಇವೆಲ್ಲ ಮಾಡಿಬೇಕು ಅಂದರೆ ಸ್ನಾನ ಮಾಡಿ ಬೆಳಗ್ಗೆನೇ ಯಾರು ಮಾಡ್ತಾರೆ ನೋಡಿ. ಇದು ನೀವು ಹಲ್ಲು ಉಜ್ಜಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಇದೊಂದು ಸಿದ್ಧಿ ಮಾಡ್ಕೊಳ್ಳೋ ಅಂಥ ನಿಮ್ಮ ಇಷ್ಟಾರ್ಥಗಳನ್ನ, ನಿಮ್ಮ ಒಂದು ಆಸೆಗಳನ್ನ, ನಿಮ್ಮ ಕಾರ್ಯಗಳನ್ನ, ನಿಮ್ಮ ಸಾಧನೆಗಳನ್ನ ಮಾಡ್ಕೋಬೇಕು ಅಂದರೆ ಈ ಉಚ್ಚಿಷ್ಟ ಗಣಪತಿನ ನೀವು ಮಾಡ್ಕೋಬೇಕು. ಬನ್ನಿ, ಇವತ್ತು ನಾವು ಹೆಂಗೆ ಮಾಡ್ಕೊಳ್ಳೋದು, ಇಂಥದ್ದು ಅದ್ಭುತ ಯಾರೂ ನಮ್ಗೆ ಹೇಳಲೇ ಇಲ್ಲ ಅನ್ನೋದಿದ್ದರೆ ಇವತ್ತು ಅದನ್ನು ನೋಡ್ಕೊಳ್ಳೋಣ ಅಲ್ವಾ? ಅಷ್ಟು ಅದ್ಭುತವಾದಂಥ ಒಂದು ಉಚ್ಚಿಷ್ಟ ಗಣಪತಿ ತಂತ್ರ ಮಂತ್ರ ಇದೆ. ಇದು ನೀವು ಈಗ ನಾನು ಮೊದಲೇ ಹೇಳ್ದಂಗೆ ಸ್ನಾನ ಇಲ್ಲ, ಮಡಿ ಮೈಲಿಗೆ ಇಲ್ಲ, ಅಲ್ಲೂ ಕೂಡ ಉಜ್ಜೋಂಗಿಲ್ಲ. ನೀವು ಇದನ್ನು ಸಾಧನೆ ಮಾಡ್ಕೋಬೇಕು. ಈ ಒಂದು ಉಚ್ಚಿಷ್ಟ ಗಣಪತಿನ ನಾವು ಸಾಧನೆ ಮಾಡಿ ನಮ್ಮ ಕಷ್ಟಗಳು ಅಥವಾ ನಮ್ಮ ಇಷ್ಟಾರ್ಥಗಳು ನಾವು ಹೊಂದಿಕೊಂಡಿದ್ದು ನಡೆಯುವಂಥದ್ದು, ನಮ್ಮ ಒಂದು ಯಾವುದೇ ಒಂದು ಕಾರ್ಯಗಳು ಸಾಧನೆಗಳು ಮಾಡ್ತಾಯಿದ್ವಿ, ಆ ಸಾಧನೆಗಳಲ್ಲಿ ಜಯ ಸಿಕ್ಕಬೇಕು, ನಮ್ಮ ಶತ್ರುಗಳು ಕೂಡ ನಾಶ ಆಗಬೇಕು ಅಂತಂದಾಗ ಇದ್ರ ಕೂಡ ನೀವು ಮಾಡಿಕೊಂಡಾಗ ಭಾಳ ಈಸಿಯಾಗಿ ಈ ಕೆಲಸಗಳು ನಡೆಯುತ್ತೆ ನೋಡಿ. ಇದಕ್ಕೆ ಬಂದು ಕೆಲವೊಂದು ಇದನ್ನು ಯಾವಾಗಾದ್ರೂ ಮಾಡ್ಬೋದು, ಅಂದರೆ ಮಡಿ ಮೈಲಿಗೆ ಇಲ್ಲದೆ ಮಾಡಬೇಕು. ಅದಕ್ಕಾಗಿ ಮಧ್ಯಾಹ್ನ ಆದರೆ ನೀವು ಸ್ನಾನ ಎಲ್ಲ ಮಾಡಿರ್ತೀರ, ಹಾಗಾಗಿ ಇದು ಬೆಳಗ್ಗೆ ಮಾಡ್ಬೋದು ಅಥವಾ ಸಂಜೆ ಮಾಡ್ಬೋದು. ಸಂಜೆ ಕೂಡ ತಿಂದುಬಿಟ್ಟು ಕೂಡ ಮಾಡ್ಬೋದು. ಮತ್ತು ಇದಕ್ಕೆ ಇನ್ನೂ ಒಂದು ಏನಪ್ಪ ಅಂದರೆ ಮಾಂಸ ಕೂಡ ತಿಂದುಬಿಟ್ಟು ಮಾಡ್ಬೋದು, ಅದಕ್ಕೂ ಏನು ತೊಂದರೆ ಇಲ್ಲ. ರಾತ್ರಿ ಹೊತ್ತಲ್ಲಿ ಹಾಗಾಗಿ ಹೇಳಿದ್ದು, ರಾತ್ರಿ ಹೊತ್ತಲ್ಲಿ ಮಲಗೋಕ್ಕೆ ಮುಂಚೆ ಊಟ ಮಾಡಿ ಕೂಡ ಇದನ್ನು ಹೇಳ್ಬೋದು. ಅಂದರೆ ಮಾಂಸ ವೆಜಿಟೇರಿಯನ್, ನಾನ್ ವೆಜ್ಜು ಅಂತ ಏನು ಹೇಳ್ತಿರಲ್ವ, ಆ ನಾನ್ ವೆಜ್ ಕೂಡ ತಿಂದುಬಿಟ್ಟು, ಕೋಳಿ ಮೇಕೆ ಏನಿರುತ್ತೋ ಅದೆಲ್ಲ ತಿಂದ್ಬಿಟ್ಟು ಕೂಡ ಯಾವುದೇ ತಿಂತಾರೋ ಅವರು ಅದನ್ನು ತಿಂದು ಕೂಡ ಇದನ್ನು ಮಾಡ್ಬೋದು. ಅದಕ್ಕೆ ಮತ್ತೆ ಸ್ನಾನ ಮಾಡಿ ಅಲ್ಲಿ ಬ್ರಷ್ ಮಾಡಬೇಕಾ ಏನೂ ಇಲ್ಲ, ನೀವು ಹೇಗಿರ್ತೀರೋ ಹಾಗೆ ಈ ರೀತಿ ಮಡಿ ಮೈಲಿಗೆಯಿಂದ ಕೂಡ ಮಾಡೋ ಅಂಥದ್ದು. ಇದಕ್ಕೆ ಯಾವುದೇ ಕಟ್ಟುಪಾಡುಗಳಿಲ್ಲ. ಇದನ್ನು ನೀವು ಹೆಂಗೆ ಸಿದ್ಧಿ ಮಾಡ್ಕೊಳ್ತೀರೋ ಆ ರೀತಿ ನಿಮ್ಮ ಅದ್ಭುತವಾದಂಥ ಸಾಧನೆಗಳು ನಡೆಯುತ್ತೆ. ನಿಮ್ಮ ಇಷ್ಟಾರ್ಥಗಳಿರ್ಬೋದು, ನಿಮ್ಮ ಮನೆಗೆ ಒಂದು ಹಣಕಾಸಿನ ದನ ಕನಕಗಳು, ಜ್ಞಾನಾರ್ಜನೆ, ನಮಗೆ ಜ್ಞಾನ ಬೇಕು, ಯಾವುದೋ ಒಂದು ಸಾಧನೆ ಮಾಡ್ತಿದ್ವಿ, ಯಾವುದೋ ಒಂದು ಕಲಿತಾ ಇದ್ದೀವಿ, ನಮಗೆ ಸಕಲವು ಸಿದ್ಧಿ ಆಗಬೇಕು, ಆ ಸಾಧನೆ ನಮ್ಮ ಒಂದು
ಜೀವನದಲ್ಲಿ ಅಳವಡಿಸ್ಬೇಕು, ಕಲಿಯೋಕ್ಕಾಗ್ತಾಯಿಲ್ಲ, ನಾವು ಜ್ಞಾನಾರ್ಜನೆ ನಮಗೆ ಬೇಕು ಅಂದಾಗ ಇದನ್ನು ಸಾಧನೆ ಮಾಡಿ ನೀವು ಸಾಧಿಸ್ಕೊಳ್ಳಬೋದು. ಭಾಳ ಈಸಿ ನೋಡಿ. ಎಲ್ಲ ಕಷ್ಟ ಇರುತ್ತೆ. ಬೆಳಗ್ಗೆ ಎದ್ದೋಳು, ನೀರಿನಲ್ಲಿ ನಿಂತ್ಕೊಂಡು ಮಂತ್ರ ಹೇಳು, ಅರ್ಧ ರಾತ್ರಿಲಿ ಎದ್ದೋಗು, ಗ್ರಹಣದಲ್ಲಿ ಎದ್ದೋಗು, ಆವಾಗ ಹೋಗಿ ಅಲ್ಲಿ ಏನಿರುತ್ತೋ ಏನಿರೋದಿಲ್ವೋ ಅಷ್ಟು ರಾತ್ರಿಲಿ ಹೋಗಿ ನಿಂತು ಮಾಡು. ಅವೆಲ್ಲ ಭಾಳ ಒಂದು ಇದರಲ್ಲಿ ಮಾಡು, ಶ್ರದ್ಧಾಭಕ್ತಿಯಿಂದ ಮಾಡು. ಇದು ಬಂದು ನಿಮಗೆ ಒಂದು ಈ ರೀತಿ ಯಾವುದೇ ರೀತಿ ಮೈಲಿಗೆ ಅನ್ನೋದೇ ಇಲ್ಲದೆ ಯಾವ ರೀತಿ ಅದಿದ್ರೂ ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ ಯಾವುದೇ ತಡೆಗಳು ಅನ್ನೋದೇ ಇಲ್ಲ ಇದಕ್ಕೆ. ಇದನ್ನು ಈ ರೀತಿಯಾದ ನಿಮಗೆ ಯಾವುದು ಬೇಕಾಗಿರುತ್ತೋ ನಿಮ್ಮ ಕಷ್ಟಗಳಲ್ಲೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಒಂದು ಜೀವನನ ಒಂದು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಇನ್ನೂ ಸಾಕಷ್ಟಿದ್ದಾವೆ. ಇದನ್ನು ದಿನಕ್ಕೆ 1,000 ಹೇಳ್ತಿರೋ ಇಲ್ಲ 10,000 ಹೇಳ್ತಿರೋ, ಒಂದು ಮಂತ್ರ 5 ಮಂತ್ರ ಇದೆ, ಮಂತ್ರ ಕೂಡ ಹೇಳ್ತೀನಿ ನಾನು ನಿಮಗೆ. 1,000 ಹೇಳ್ತಿರೋ, 2,000 ಹೇಳ್ತಿರೋ, ಅಲ್ಲ 10,000 ಹೇಳ್ತಿರೋ, ಈ ರೀತಿ ಇದನ್ನು 1 ತಿಂಗಳು, 2 ತಿಂಗಳು, 3 ತಿಂಗಳು ಅಥವಾ 6 ತಿಂಗಳ ತನಕ ಕನಿಷ್ಠ ಪಕ್ಷ ಇದನ್ನು ಹೇಳಬೇಕು. ಯಾಕೆಂದ್ರೆ ಈಗೇನು ಅಡೆತಡೆ ಇಲ್ಲ. ನೀವೇನಪ್ಪ ಅಷ್ಟು ತಿಂಗಳು ಇಷ್ಟು ಬೇಗ ಎದ್ದು ಇವೆಲ್ಲ ಮಾಡಲಿಕ್ಕೆ ನಮಗೆ ಕಷ್ಟ ಅನ್ನೋ ಅಂಥದ್ದಿಲ್ಲ. ಬೆಳಗ್ಗೆ ಮಾಮೂಲಿ ಎದ್ದೊಳ್ತೀರಾ, ಏನೋ ಬಂದು ನೀವು ಕೂತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಮಾಡೋವಂಥದ್ದು. ಕೆಳಗಡೆ ಕೂಡ ಕೂತ್ಕೊಂಡು ಅದಕ್ಕೊಂದು ಪೀಠ ಬೇಕು, ಪೀಠದ ಮೇಲೆ ಒಂದು ವಸ್ತ್ರ ಬೇಕು, ಏನೂ ಇಲ್ಲ. ನೀವು ಹೇಗಿರ್ತೀರೋ ಹಾಗೆ ಬೆಡ್ ಮೇಲೆ ಕೂತ್ಕೊಂಡು, ಹಾಸಿಗೆ ಮೇಲೆ ಕೂತ್ಕೊಂಡು ಕೂಡ ಇದನ್ನು ನೀವು ಸಿದ್ಧಿ ಮಾಡ್ಕೋಬೋದು. ಇದನ್ನು ಬೆಳಗ್ಗೆ ನಿಮಗೆ ಸಾಧ್ಯ ಆದರೆ ಬೆಳಗ್ಗೆ ಮಾಡ್ಕೋಬೋದು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜದೆ ಏನು ಮಾಡಿದೆ ಇದನ್ನು ಬೆಳಗ್ಗೆ ಮಾಡ್ಕೋಬೋದು. ಮಧ್ಯಾಹ್ನದಲ್ಲಿ ಮಾಡ್ಕೊಳ್ತೀವಿ ಅಂದರೆ ಮಾಡ್ಬೋದು. ರಾತ್ರಿ ಹೊತ್ತಲ್ಲಿ ಈಗ ಹೇಳದ್ನಲ್ವಾ, ಊಟ ಮಾಡಿ ಕೂಡ ಇದನ್ನು ಊಟ ಮಾಡೇ ಮಾಡಬೇಕು. ಏಕೆಂದರೆ ಉಚ್ಚಿಷ್ಟ ಅಂದರೆ ಎಂಜಲು ಅಂತಲೇ ಬರುತ್ತೆ. ಉಚ್ಚಿಷ್ಟ, ಮಾತಂಗಿ, ಶ್ಯಾಮಲ, ಮಾತಂಗಿ, ಕಾಳಿ, ಭೈರವರು, ಚಿನ್ನಂಗಿ ಇವೆಲ್ಲ ಬಂದು ಉಚ್ಚಿಷ್ಟ ಅಂತಂದರೆ ಆ ಒಂದು ಎಂಜಲು ಅನ್ನೋದೇ ಅರ್ಥ ಬರುತ್ತೆ. ರಾತ್ರಿಲಾದರೆ ನೀವು ಇದರಲ್ಲಿ ಇನ್ನೂ ಒಂದು ನಿಮಗೆ ವಿಶೇಷವಾಗಿ ಒಂದು ಮಾಹಿತಿ ಕೊಡ್ತೀನಿ. ಈ ಮಾಹಿತಿ ಏನಪ್ಪ ಅಂತಂದರೆ, ಇನ್ನೂ ಆ ಗಣೇಶ, ಆ ಉಚ್ಚಿಷ್ಟ ಗಣೇಶ ನಿಮಗೆ ಬಂದು ನಿಮಗೆ ದರ್ಶನ ಕೊಟ್ಟು ನಿಮ್ಮ ಒಂದು ಏನು ಕೇಳೋದಿದೆಯೋ ಆ ಕೇಳೋದನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕು ಅಂದರೆ ರಾತ್ರಿ ಹೊತ್ತಲ್ಲಿ ನೀವೇನು ಊಟ ಮಾಡಿರ್ತೀರೋ ಆ ಊಟನ ಒಂದು ತುತ್ತು ಆ ತಟ್ಟೆಯಲ್ಲಿ ಬಿಟ್ಬಿಡಬೇಕು. ಅವರಿಗೆ ಅಂತಂದ್ಬಿಟ್ಟು ಒಂದು ತುತ್ತು ಬಿಟ್ಬಿಡಬೇಕು. ಈ ರೀತಿ ಎಂಜಲು ಊಟನ ನೀವು ಅವ್ರ ತಟ್ಟೆಯಲ್ಲಿ ಬಿಡ್ಬೋದು, ಇಲ್ಲ ಎತ್ಕೊಂಡೋಗಿ ಎಲ್ಲರೂ ಒಂದು ಕಡೆ ಒಂದೇ ಜಾಗದಲ್ಲಿ ಇಡಬೇಕು. ಮನೆ ಮೇಲೆ ಹಿಟ್ಟು ಬರ್ಬೋದು, ಅಥವಾ ಎಲ್ಲರೂ ಒಂದು ಕಡೆ ಇಟ್ಬಿಟ್ಟು ಬರ್ಬೋದು. ನೀವು ತಿಂದಂಥ ಮಿಕ್ಕಂಥ ಊಟ, ತಿಂದು ಬಿಟ್ಟಂಥ ಎಂಜಲು ಊಟ ಅಂತ ನಾವು ಹೇಳ್ತೀವಲ್ಲ ಅದು ಇಟ್ಟಾಗ ಇದೇ ರೀತಿ 6 ತಿಂಗಳು, 3 ತಿಂಗಳು ನಿಮಗೆ ಸಾಧ್ಯವಾದಷ್ಟು ದಿನ ಕೂಡ ಇದನ್ನು ಮಾಡ್ಬೋದು. ಇದು ಮಾಡ್ತಾ 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 ನಿಮ್ಮಲ್ಲಿ ಏನು ಶಕ್ತಿ ಬರುತ್ತೆ ಅಂದರೆ, ಆ ಗಣೇಶ ಎಷ್ಟು ಜ್ಞಾನವಂತ ಇದ್ದಾನೆ ನೋಡಿ, ಎಷ್ಟು ಜ್ಞಾನವಂತ, ಎಷ್ಟು ಬುದ್ಧಿವಂತ, ಎಷ್ಟು ಒಂದು ಇದಿರ್ತಾನಲ್ವ, ಅದೇ ರೀತಿ ಆ ಜ್ಞಾನ, ಆ ಬುದ್ಧಿ, ಆ ಶಕ್ತಿ ಎಲ್ಲ ಕೂಡ ನಿಮಗೆ ಕರುಣೆ ಒಂದು ಕೊಡ್ತಾನೆ. ಆ ಒಂದು ಶಕ್ತಿ ನಿಮಗೆ ಬರುತ್ತೆ. ಅಂದರೆ ಇದನ್ನು ಈ ರೀತಿ ಮಾಡ್ತಾ ಹೋಗಬೇಕು. ಅವನಿಗೆ ನೀವು ತಿಂದಂಥ ಊಟನ ಒಂದು ತುತ್ತನ್ನು ತೆಗೆದು ಇಟ್ಟುತ್ತಾ ಹೋಗ್ತೀವಿ. ಯಾಕೆ ಇದು ಕೆಲವೊಂದು ಯಕ್ಷಿಣಿಗಳಲ್ಲಿ ಕೂಡ ಬರುತ್ತೆ. ಅದರಲ್ಲೂ ಕೂಡ ಕೆಲವು ಯಕ್ಷಿಣಿ, ಉಚ್ಚಿಷ್ಟ ಯಕ್ಷಿಣಿ ಅಥವಾ ಕರ್ಣ ಯಕ್ಷಿಣಿ, ಕರ್ಣ ಪಿಶಾಚಿಗಳಲ್ಲಿ ಕೂಡ ಈ ರೀತಿ ಎಂಜಲು ಊಟನ ತೆಗೆದು ಇಡ್ತಾರೆ. ಆವಾಗ ಅದರಲ್ಲಿ ಕೂಡ ಒಂದು ಇರುತ್ತೆ. ಇದು ಇನ್ನು ಮುಂದಕ್ಕಿದೆ, ಬೇರೆ ಬೇರೆ ಕೂಡ ಹೇಳ್ತೀನಿ. ಆ ಒಂದು ಯಕ್ಷಿಣಿಗಳು ಕೂಡ ಇರುತ್ತೆ. ಇದನ್ನು ಈ ರೀತಿ ಮಾಡ್ತಾ ಇದ್ದಾಗ ನಿಮಗೆ ಆ ಒಂದು ಇದಾಗುತ್ತೆ. ನೀವು ಎಷ್ಟು 1.5 ಲಕ್ಷ ಆದಮೇಲೆ ಅಥವಾ ಒಂದು 10,000 ಅಥವಾ ಒಂದು ಅದಕ್ಕಿಂತ ಜಾಸ್ತಿ ಹೇಳ್ಕೊಳ್ತಾ ಇರಬೇಕು. ನೀವೆಷ್ಟು ಹೇಳ್ತಿರ್ತೀರೋ ಅಷ್ಟು ಬೇಗ ನಿಮಗೆ ಅವನು ಸಿದ್ಧಿ ಆಗ್ತಾ ಇರ್ತಾನೆ. ಇದನ್ನು ಮಾಡಿ ಇದಕ್ಕೆ ಬೇಕಾಗಿರೋ ಅಂಥ ಅವನಿಗೆ ನೈವೇದ್ಯ ಮಾಮೂಲಿಯಾಗೇ ಇರುತ್ತೆ. ಮಾಮೂಲಿ ನೀವು ಬೇಕಾಗಿರೋದಿದ್ದರೆ ಇನ್ನೂ ಒಂದು ಸ್ವಲ್ಪ ಪ್ರಸಾದ ಕೂಡ ನೈವೇದ್ಯ ಕೂಡ ಮಾಡಿಡ್ಬೋದು. ನೈವೇದ್ಯ ಏನಿರುತ್ತೆ, ಕಡಲೆ ಅಂದರೆ ಕಡಲೆ ಕಾಳು ಬೇಯಿಸಿ ಕಡಲೆ ಉಸಲಿ ಅಂತ ನಾವು ಹೇಳ್ತೀವಿ. ಆ ಕಡಲೆ ಉಸಲಿ ಮಾಡ್ಬೋದು. ಮತ್ತು ಬೆಲ್ಲ, ಕಬ್ಬು, ಮೋದಕ ಅಂತ ಏನು ಹೇಳ್ತೀವಿ, ಈ ರೀತಿ ಕೂಡ ಮಾಡಿಡ್ಬೋದು. ಈ ರೀತಿ ಪ್ರಸಾದ ಕೂಡ ಮಾಡಿರ್ಬೋದು. ಕನಿಷ್ಠ ಪಕ್ಷ ಇದನ್ನ ಒಂದು 6 ತಿಂಗಳಾರು ನೀವು ಮಾಡಿದಾಗ ನಿಮ್ಮಲ್ಲಿ ಆ ಒಂದು ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ. ನೀವೇ ಒಂದು ಆ ಗಣೇಶ ಹೇಗೆ ವಾಲ್ಮೀಕಿಗೆ ಕತೆ ಹೇಳಿ ಮಹಾಭಾರತ ಬರೆಸಿದ್ರು ಆ ರೀತಿ ಕೂಡ ನಿಮ್ಮಲ್ಲೂ ಆ ಜ್ಞಾನ ಅನ್ನೋದು ಬರುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ಇದು ಬೇಕು ಅಂತಂದರೆ ನೀವಿನ್ನೂ ಅದ್ಭುತವಾಗಿ ನಮಗೆ ಜ್ಞಾನ ಅನ್ನೋದು ಅಭಿವೃದ್ಧಿ ಆಗಬೇಕು ಅನ್ನೋದಿದ್ದರೆ 1.5 ಲಕ್ಷ ಮಂತ್ರ ಹೇಳಿ ಕೊನೆಯಲ್ಲಿ ನೀವು
ಒಂದು ಹೋಮ ಮಾಡ್ಬೋದು. ಅಂದರೆ ಸಿಂಪಲಾಗಿ ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದು, ಏನು ಪುರೋಹಿತನ ಕರೆಸಿ ಮಾಡೋ ಅಂಥದ್ದಲ್ಲ. ಅದನ್ನು ಹೇಳಿಕೊಂಡು ಜೇನುತುಪ್ಪ, ಅನ್ನ ಕಲಸಿ ಮಾಡ್ಬೋದು. ಜೇನುತುಪ್ಪದಲ್ಲಿ ಅನ್ನ ಕಲಸಿ ಕೂಡ ಮಾಡ್ಬೋದು, ಅಥವಾ ಕಬ್ಬು ಹಾಕಿ ಕೂಡ ಒಂದು ಹೋಮನ ತುಪ್ಪ ಹಾಕಿ ಮಾಡ್ಬೋದು. ಈ ರೀತಿ ಮಾಡ್ಬೋದು. ಅದಕ್ಕೂ ಕೂಡ ಒಂದು ಇದಿದೆ, ನಾನು ಹೇಳ್ತೀನಿ. ಈಗ ಈ ಒಂದು ಮಂತ್ರ ಹೇಳೋಣ. ಉಚ್ಚಿಷ್ಟ ಗಣಪತಿ ಮಂತ್ರ ಹೇಳ್ತೀನಿ ಈಗ, ಅದನ್ನು ಸರಿಯಾದ ರೀತಿಲಿ ಕೇಳಿಸ್ಕೊಳ್ಳಿ. ಓಂ ನಮೋ ಏಕದಂತಾಯ ಅಷ್ಟಮುಖಾಯ ಲಂಬೋದರಾಯ ಉಚ್ಚಿಷ್ಟ ಮಹಾತ್ಮನೆ ಶ್ರೀಂ ಕ್ಲೀಂ ಘಂ ಹಂ ರೀಂ ಕ್ರೋಂ ಜೆ ಜೆ ಘಂ ಸ್ವಾಹ. ಇದನ್ನು ನಿಮಗೆ ಸಾಧ್ಯವಾದಷ್ಟು ಹೇಳ್ಕೊಬೋದು. ಒಂದು 10,000 ಹೇಳ್ಕೊಳ್ತೀರಾ, 1,00,000 ಹೇಳ್ಕೊಳ್ತೀರಾ, 1,000 ಹೇಳ್ತೀರಾ, ಎಷ್ಟು ಹೇಳ್ಕೊಳ್ಳಾದರೂ ಹೇಳ್ಕೊಬೋದು. ಹೆಚ್ಚಿಗೆ ಮಾಡಿಕೊಂಡ್ರು ನಿಮ್ಮ ಒಂದು ಸಕಲ ಇಷ್ಟಾರ್ಥಗಳು ಆದಷ್ಟು ಬೇಗ ಮುಗಿಯುತ್ತೆ. ನಿಮ್ಮ ಇಷ್ಟಾರ್ಥಗಳು ಬೇಗ ತೀರುತ್ತೆ. ನಂತರ ನಾನು ಒಂದು ಹೋಮ ಮಾಡೋಕ್ಕೆ ಹೇಳಿದ್ದೆ. ಆ ಹೋಮದಲ್ಲಿ ನೀವು ಮಾಡ್ತೀವಿ ಅಂದರೆ ಇದಕ್ಕೊಂದು ಚಿಕ್ಕದಾಗಿರೋದು ಒಂದು ಮಂತ್ರ ಇದೆ. ಈ ಮಂತ್ರ ನಿಮಗೆ ಅಸ್ಥಿ ಪಿಶಾಚಿ ಲಿಕೆ ಸ್ವಾಹ, ಅಸ್ಥಿ ಪಿಶಾಚಿ ಲಿಕೆ ಸ್ವಾಹ ಅಂತ ಹೇಳಿಕೊಂಡು ಇದನ್ನು ಹೋಮಕ್ಕೆ ಹಾಕಬೇಕು. ಏನು ಹೇಳಿದ್ದೀನಲ್ವ, ಆ ಹೋಮಕ್ಕೆ ಏನು ವಸ್ತುಗಳು ಬೇಕೋ ಅದನ್ನು ಹಾಕ್ಕೋಬೋದು. 108 ಸರಿ ಹಾಕ್ತೀರಾ, 1008 ಸರಿ ಹಾಕ್ತೀರಾ, ನಿಮ್ಮ ಶಕ್ತಿ, ಅದು ನಿಮ್ಮ ಅನುಕೂಲ ತಕ್ಕನಾಗಿ ಹಾಕ್ಕೋಬೋದು. ಯಾಕೆಂದರೆ ದೇವ್ರಿಗೆ ಮಾಡಿದ್ದು ಯಾವುದು ವೇಸ್ಟ್ ಆಗಲ್ಲ. ಅದು ನಿಮಗೆ 1ಕ್ಕಿಂತ 100ರಷ್ಟು ಪಟ್ಟು ನಿಮಗೆ ಆ ಬಡ್ಡಿ ಅನ್ನೋದು ನಿಮಗೆ ಸೇರಿಕೊಳ್ಳುತ್ತೆ. ಅಂದರೆ ಬ್ಯಾಂಕಲ್ಲಿ ಏನು ಒಂದು ಡೆಪಾಸಿಟ್ ಇಕ್ತೀರಾ, ಆ ಡೆಪಾಸಿಟ್ ಇಕ್ಕಿದಾಗ ಮರ್ತೋಗ್ತೀರಾ, ಅದರೊಳಗೆ ಎಷ್ಟು ದಿನ ಎಷ್ಟು ವರ್ಷ ಆಗಿರುತ್ತೋ ಆ ಒಂದು ಇಂಟ್ರೆಸ್ಟು, ಅಂದರೆ ಆ ಬಡ್ಡಿ ಅನ್ನೋದು ಏನು ಸೇರುತ್ತೆ ನೋಡಿ, ಆ ರೀತಿ ಇದರೊಳಗೆ ನೀವು ಹೇಳಿದಷ್ಟು ನೀವು ಮಾಡಿದಷ್ಟು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಿಮ್ಮ ಉಂಟಾಗುತ್ತೆ. ವೀಕ್ಷಕರೇ, ಈ ಒಂದು ಉಚ್ಚಿಷ್ಟ ಗಣಪತಿ ಇನ್ನೂ ಸಾಕಷ್ಟು ಉಚ್ಚಿಷ್ಟ ಮಾತಂಗಿ ಕೂಡ ಇದ್ದಾಳೆ. ಅದೇ ಥರ ಕಾಳಿ, ಭೈರವರು, ಇನ್ನೂ ಅದ್ಭುತವಾದಂಥ ಭೈರವರು ಅವ್ರದ್ದು ಕೂಡ ಇದೆ. ಇನ್ನು ಮುಂದಕ್ಕೆ ಯಾವುದು ಏನು ಅಂತ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಿಮ್ಮ ಇಷ್ಟಾರ್ಥಗಳೆಲ್ಲ ತೀರಿಸ್ಕೊಳ್ಳೋ ಅಂಥದ್ದು ಆಗಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾವುದೇ ಇದ್ರೂ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ವಿಡಿಯೋ ವೀಕ್ಷಣೆ ಮಾಡಿ ಧನ್ಯವಾದಗಳು.